Hello everyone, welcome to Sanmar classes. Let us see question number 69 of chapter 4th and laws of motion. What type of motion is represented by each of the following graph? ಇಲ್ಲಿ ಕೊಟ್ಟಿರೋ ಗ್ರಾಫ್ ಅನ್ನ ನೋಡ್ಕೊಂಡು what type of motion is represented by each of the following graph ಅಂತ ಹೇಳಬೇಕು. First one, distance versus time graph. Distance versus time graph ಅನ್ನ ಕೊಟ್ಟಿದ್ದಾರೆ. ಇಲ್ಲಿ the line slopes in upward direction ಅಲ್ವಾ ಅಥವಾ line slopes upward. ಹಾಗಿದ್ರೆ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ಬೋದ? ಯೂನಿಫಾರ್ಮ್ ಮೋಷನ್ is motion in which equal distance is covered in equal intervals of time. ಅದನ್ನ ಯೂನಿಫಾರ್ಮ್ ಮೋಷನ್ ಅಂತ ಕರೀತಾರೆ. if in 1 second 20 ಮೀಟರ್ ಅನ್ನ ಕವರ್ ಮಾಡಿದಿರಿ ಅಂದ್ರೆ 2 ಸೆಕೆಂಡ್ ನಿಮ್ ವಾಚ್ ಅಲ್ಲಿ 1 ಸೆಕೆಂಡಿಗೆ ಬಂದಾಗ 20 ಮೀಟರ್ನ ಕವರ್ ಮಾಡಿದ್ರಿ. ನೆಕ್ಸ್ಟ್ ನಿಮ್ ವಾಚಿನ ಮುಳ್ಳು 2 ಸೆಕೆಂಡಿಗೆ ಬಂದಾಗ ನೀವು 40 ಮೀಟರ್ನ ಕವರ್ ಮಾಡಿದ್ರಿ. ನಿಮ್ ವಾಚಿನ ಮುಳ್ಳು 3 ಸೆಕೆಂಡಿಗೆ ಬಂದಾಗ 60 ಮೀಟರ್ನ ಕವರ್ ಮಾಡಿದ್ರಿ. isn't it ಯೂನಿಫಾರ್ಮ್? ಯೂನಿಫಾರ್ಮ್ ಇದೆನಾ ಇಲ್ವಾ? yes, this is uniform motion. ವೆಲಾಸಿಟಿ ವರ್ಸಸ್ ಟೈಮ್. ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ಆಕ್ಸಿಲರೇಷನ್. ಹಾಗಿದ್ರೆ ಯೂನಿಫಾರ್ಮ್ ಆಕ್ಸಿಲರೇಟೆಡ್ ಮೋಷನ್. ಇದೇನಿದೆ? ಯೂನಿಫಾರ್ಮ್ ಆಕ್ಸಿಲರೇಟೆಡ್ ಮೋಷನ್ ಇದೆ. ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಚೇಂಜ್ ಇನ್ ವೆಲಾಸಿಟಿ ಏನಿದೆ? ಈಕ್ವಲ್ ಇದೆ. ಸೊ ಇಲ್ಲಿ ನೋಡಿ, 1 ಸೆಕೆಂಡ್ ಅಲ್ಲಿ ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್ ಇತ್ತು. ನೆಕ್ಸ್ಟ್ 1 ಸೆಕೆಂಡ್ ಅಲ್ಲಿ ಏನ್ ಮಾಡ್ತಿದ್ದೀರಿ ನೀವು? ವೆಲಾಸಿಟಿಯನ್ನ 4 ಮೀಟರ್ ಪರ್ ಸೆಕೆಂಡ್ಗೆ ಇನ್ಕ್ರೀಸ್ ಮಾಡಿದ್ರಿ. ನೆಕ್ಸ್ಟ್ 1 ಸೆಕೆಂಡ್ ಅಲ್ಲಿ ನೀವು 6 ಮೀಟರ್ ಪರ್ ಸೆಕೆಂಡ್ಗೆ ಇನ್ಕ್ರೀಸ್ ಮಾಡಿದ್ರಿ. ಇಟ್ ಈಸ್ ಯೂನಿಫಾರ್ಮ್. ಅಂಡ್ ಇಲ್ಲಿ accelerated motion. We know that velocity by time is acceleration. This is positive acceleration. ಯಾಕೆ? this line slopes upward. ಇದು ಲೈನ್ ಏನಿದೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾಗಿ ಯೂನಿಫಾರ್ಮ್ accelerated motion. Displacement divided by time graph. This is not distance, this is displacement divided by time. ಹಾಗಿದ್ರೆ displacement divided by time, uniform motion. ಇಲ್ಲಿ displacement ಏನಿದೆ? equal interval of time ಅಲ್ಲಿ displacement is equal. Equal amount of displacement in equal intervals of time. See, 1 ಸೆಕೆಂಡ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ 20 ಮೀಟರ್. ನೆಕ್ಸ್ಟ್ 1 ಸೆಕೆಂಡ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಈ ತರ ಬರಲ್ಲ, ಗ್ರಾಫ್ ಲೈನ್ ಅಲ್ಲಿ ಇದೆ ಈ ತರ 1 ಸೆಕೆಂಡ್ ಅಲ್ಲಿ 80 ಮೀಟರ್ ಅಲ್ಲಿ ಇತ್ತು. 2 ಸೆಕೆಂಡ್ಗೆ ಬಂದಾಗ 60 ಮೀಟರ್. ಇದು ಹೆಂಗ್ ಚಾನ್ಸಸ್ ಇದೆ ಅಂತ ನೋಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಓಕೆ, ನಮ್ಗೆ ಈಸಿ ಆಗ್ಲಿ ಅಂತ ನಾನು 60 ಅಂತಾನೆ ಕನ್ಸಿಡರ್ ಮಾಡ್ತೀನಿ. 2 ಸೆಕೆಂಡ್ 60 ಮೀಟರ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಇಲ್ಲ ಅಂದ್ರೆ ಪಾಯಿಂಟ್ ಎಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲೇನಿದೆ, ಇಫ್ ಯು ಕನ್ಸಿಡರ್ ಗ್ರೌಂಡ್ ಫ್ಲೋರ್ ಆಸ್ ರೆಫರೆನ್ಸ್ ಪಾಯಿಂಟ್, ಯು ಆರ್ ಇನ್ 10th ಫ್ಲೋರ್. 10th ಫ್ಲೋರ್ ಅಲ್ಲಿ ಇದ್ದೀರಿ, ಗ್ರೌಂಡ್ ಫ್ಲೋರಿಗೆ ಬರ್ತಾ ಇದ್ದೀರಿ. ಈ ಕೇಸಲ್ಲಿ ಯು ಆರ್ ಮೂವಿಂಗ್ ಟುವರ್ಡ್ಸ್ ರೆಫರೆನ್ಸ್ ಪಾಯಿಂಟ್ ಕಡೆ ಬರ್ತಾ ಇದ್ದೀರಿ. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಏನಿದೆ? ಡಿಸ್ಟೆನ್ಸ್ ಅಲ್ಲ, ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಶಾರ್ಟೆಸ್ಟ್ ಪಾತ್ ಆರ್ ಇಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಫೈನಲ್ ಅಂಡ್ ಇನಿಷಿಯಲ್ ಪಾಯಿಂಟ್. ಫೈನಲ್ ಮತ್ತೆ ಇನಿಷಿಯಲ್ ಪಾಯಿಂಟ್ ನಡುವಿನ ಡಿಫರೆನ್ಸ್ ಇದೆ, ಶಾರ್ಟೆಸ್ಟ್ ಪಾತ್ ಇದೆ. ಹಾಗಿದ್ರೆ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀರಿ, ದಿಸ್ ಈಸ್ ಯುವರ್ ರೆಫರೆನ್ಸ್ ಪಾಯಿಂಟ್ ಅಂತ ಇಟ್ಕೊಳ್ಳಿ. ಇಲ್ಲಿ ಯಾರೋ ನಿಮ್ ಫ್ರೆಂಡ್ 10th ಫ್ಲೋರ್ ಇಂದ ಇಳ್ಕೊಂಡು ಬರ್ತಾ ಇದ್ದಾರೆ, ಯು ಆರ್ ರೆಫರೆನ್ಸ್ ಪಾಯಿಂಟ್. ಹಾಗಿದ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಗ್ತದೆ? ದಿಸ್ ಇಸ್ ಫೈನಲ್ ಪೊಸಿಷನ್ ಅಂಡ್ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್. ಇನಿಷಿಯಲ್ ಪೊಸಿಷನ್ ಅಲ್ಲಿ ಎಟ್ ಟೈಮ್ 0 ಸೆಕೆಂಡ್ ಅಲ್ಲಿ ಅವರು 100 ಮೀಟರ್ ದೂರ ಇದ್ರು ನಿಮ್ಮಿಂದ. ಈಗ 1 ಸೆಕೆಂಡ್ ಬಂದಾಗ 80 ಮೀಟರ್
ಕೆಳಗೆ ಬರ್ತಾ ಇದ್ದಾರೆ, ಕೆಳಗೆ ಬರ್ತಾ ಇದ್ದಾರೆ, ಕೆಳಗೆ ಬರ್ತಾ ಇದ್ದಾರೆ, ಈ ತರ. ಇದು ಯೂನಿಫಾರ್ಮ್ ಆಗಿ ಇದೆ ಅಲ್ವಾ, ಯೂನಿಫಾರ್ಮ್ ಮೋಷನ್. ಥ್ಯಾಂಕ್ ಯು.